ದಿನ ಬೆಳಗ್ಗೆ ಎದ್ದು ABC ಜ್ಯೂಸ್ ಕುಡಿತಾ ಇದ್ದೀರಾ? ಆಪಲ್, ಬೀಟ್ರೂಟ್, ಕ್ಯಾರೆಟ್ ಇದು ಮೂರು ತುಂಬಾನೇ ಒಳ್ಳೇದು. ಆದ್ರೆ ಇದರಲ್ಲಿ ಒಳ್ಳೆ ಪ್ರಮಾಣದ ನಾರಿನಾಂಶ ಇದೆ. ನೀವು ABC ಜ್ಯೂಸ್ ಮಾಡಿದಾಗ ಈ ನಾರಿನಾಂಶನ ಸಂಪೂರ್ಣವಾಗಿ ತೆಗೆದು ಬಿಡ್ತಿದ್ದೀರಾ. ಅದರಿಂದ ABC ಜ್ಯೂಸ್ ಕುಡಿದಾಗ ನಿಮ್ಗಾಗೋದು ಶುಗರ್ ಸ್ಪೈಕ್ಸ್. ಅಂದ್ರೆ ನಿಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಮ ಹಾರ್ಮೋನ್ಸ್ಗೆ ಒಳ್ಳೇದಲ್ಲ, ನಿಮ್ಮ ತ್ವಚೆಗೆ ಒಳ್ಳೇದಲ್ಲ, ಹಾಗೂ ಶುಗರ್ ಇರೋರ್ಗಂತೂ ಖಂಡಿತವಾಗ್ಲೂ ಒಳ್ಳೇದಲ್ಲ. ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆಪಲ್ ನ ಚೆನ್ನಾಗಿ ಅಗ್ದು ತಿನ್ನಿ. ನಿಮ್ಗೇನಾದ್ರೂ ಡೈಜೆಷನ್ ತೊಂದರೆ ಇದ್ರೆ ಇದನ್ನ ಸ್ವಲ್ಪ ಹೊತ್ತು ಸ್ಟೀಮ್ ಮಾಡ್ಬಿಟ್ಟು ತಿನ್ನಿ. ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಅಲ್ಲೂ ಕೂಡ ಒಳ್ಳೆ ಪ್ರಮಾಣದ ನಾರಿನಾಂಶ ಇದೆ. ಅದು ನಿಮ್ಮ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೇದು. ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ರೆ ನಿಮ್ಮ ತ್ವಚೆ ಕೂಡ ತುಂಬಾ ಚೆನ್ನಾಗಾಗತ್ತೆ. ನಿಮ್ಗೆ ಯಾವುದೇ ತರಹದ ಪಿಂಪಲ್ಸ್ ಆಗ್ಲಿ ಅಥವಾ ಪಿಗ್ಮೆಂಟೇಶನ್ ಆಗ್ಲಿ, ಕಲೆ ಬೀಳೋದಾಗ್ಲಿ ಆಗೋದಿಲ್ಲ. ಹಾಗಾಗಿ ನೀವು ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಪಲ್ಯ ಮಾಡಿ ಅಥವಾ ರಾಯ್ತಾ ಮಾಡಿ ಹೀಗೆ ತಿನ್ನೋದ್ರಿಂದ ಕ್ಯಾರೆಟ್ ಅಲ್ಲಿ ಇರುವ ವಿಟಮಿನ್ ಎ ಒಳ್ಳೆ ಪ್ರಮಾಣದಲ್ಲಿ ನಿಮ್ಮ ದೇಹದಲ್ಲಿ ಸೇರ್ಕೊಳ್ಳುತ್ತೆ. ABC ಜ್ಯೂಸ್ ಬಿಡಿ, ನಿಮ್ಮಮ್ಮ ಮಾಡೋ ಪಲ್ಯಗಳನ್ನ ತಿನ್ನಿ.